ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ಅತ್ತೆಗೆ ಟೈಮಿಗೆ ಒಂದು ಟ್ಯಾಬ್ಲೆಟ್ ಕೊಡಬೇಕು. ಹೌದಾ? ಎಬ್ಬಿಸ್ತೀನಿ. ಅಮ್ಮ 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 ಒಂದು ಟ್ಯಾಬ್ಲೆಟ್ ತಗೋಬೇಕಂತೆ, ತೊಗೊಂಡು ಮಲ್ಕೊಡಿ. ಹೇಳಿಮ್ಮ ದಯವಿಟ್ಟು ಇದಾ ನಿಧಾನ. ಗೌತಮರೇ, ನೀವು ಹೋಗಿ ಮಲ್ಕೊಳ್ಳಿ. ನಿತ್ಕೆಟ್ಟಿದ್ರೆ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ. ಅತ್ತೆ ಜೊತೆ ನಾನಿರ್ತೇನೆ, ಹೋಗಿ. ನಾನು ಆವಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮಾತೇ ಕೇಳ್ತಾ ಇಲ್ಲ ನೋಡು. ಇಟ್ಸ್ ಓಕೆ ಮಾ, ನೀವು ಯಾಕೆ ಹಾಗೆ ಅನ್ಕೋತೀರಾ? ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಭೂಮಿಕಾ, ಇಂಥ ಟೈಮಲ್ಲಿ ನಾನು ಇಲ್ಲಿರಬೇಕು. ನನಗೆ ಅಮ್ಮ ತುಂಬಾ ಇಂಪಾರ್ಟೆಂಟು. ಅವ್ರ ಸೇವೆ ಮಾಡೋದು ನನ್ನ ಡ್ಯೂಟಿ. ನಾನು ಇಲ್ಲೇ ಇದ್ದವ್ರು ನೋಡ್ಕೋತೀನಿ, ನೀವು ಹೋಗಿ. ನನ್ನ ಪ್ಲ್ಯಾನ್ ಚೆನ್ನಾಗೇ ವರ್ಕೌಟ್ ಆಗ್ತಾ ಇದೆ. ನನ್ನ ಪವರ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಭೂಮಿಕಾ. ಇನ್ನು ಮುಂದೆ ಗೊತ್ತಾಗತ್ತೆ. ನಾನೇ ಸರಿ ಹೋಗಿದ್ದೀನಿ ಅಂತ ಹೇಳೋ ತನಕ ನನ್ನನ್ನು ಬಿಟ್ಟು ಇವನು ಎಲ್ಲೂ ಅಲ್ಗಾಡಲ್ಲ. ಏನಿಲ್ಲೇ ನಿಂತಿದ್ದೀರಾ? ಹೋಗಿ. ಹೇಗಿದ್ದರೂ ನೀವು ನಿದ್ದೆ ಮಾಡಲ್ಲ ಅಂತಿದ್ದೀರಾ. ನಾನು ಹೋಗಿ ನಿಮಗೋಸ್ಕರ ಕಾಫಿ ತೊಗೊಂಬರ್ತೀನಿ. ಮಲ್ಕೊಳ್ಳಿಮ್ಮ. ಎಷ್ಟು ಖುಷಿಯಾಗಿದ್ದೀರಾ. ಈ ಖುಷಿ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಕೊನೆವರೆಗೂ ನೀವು ನನ್ನ ಕಾಲು ಬುಡದಲ್ಲೇ ಬಿದ್ದಿರಬೇಕು. ಹಾಗಾಗೋ ಥರ ನಾನು ನೋಡ್ಕೋತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕರ್ನಲ್ ಸಾಹೇಬ್ರೆ, ಈಗ ನಾನು BP ಚೆಕ್ ಮಾಡ್ತೀನಿ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಕರ್ನಲ್ ಸಾಹೇಬ್ರೆ, ಈಗ ನಿಮ್ಮ ಬ್ಲಡ್ ರಿಪೋರ್ಟ್ ಹೇಳ್ತೀನಿ. It's a medical miracle out of the world. ಏನಾಯ್ತು ಡಾಕ್ಟ್ರೆ? ಔಟ್ ಆಫ್ ವರ್ಲ್ಡ್ ಅಂದ್ರೆ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಔಟ್ ಆಫ್ ದ ವರ್ಲ್ಡ್ ಅಂತ ನೀವು ಹೇಳಿದ್ರೆ ನಮ್ಗೆ ಟೆನ್ಷನ್ ಆಗದೆ ಇರುತ್ತಾ? ರಿಪೋರ್ಟ್ ಏನು ಹೇಳುತ್ತೆ ಸರ್, ಅದನ್ನ ಹೇಳಿ. ನೋಡ್ರೆ, ನನ್ನ 25 ವರ್ಷ ಕರಿಯರ್ ಅಲ್ಲಿ ಇಂಥ ರಿಪೋರ್ಟ್ ನೋಡೇ ಇಲ್ಲ ನಾನು. ಇವರಿಗೆ ಮೊದಲು ಶುಗರು BP ಎಲ್ಲ ಇತ್ತು, ಅದೀಗ ಯಾವುದೂ ಇಲ್ಲ. ಒಬ್ಬ ಆರೋಗ್ಯವಂತ ಯುವಕನ ದೇಹದಲ್ಲಿರೋ ಹಾಗೆ ಎಲ್ಲ ಕರೆಕ್ಟ್ ಆಗಿದೆ. ಡಾಕ್ಟ್ರೇ, ನನ್ನ ಜೀವನದಲ್ಲಿ ನಾನು ಎಷ್ಟು ಶಿಸ್ತಾಗಿರ್ತೀನಿ ಅಂದರೆ ಶುಗರು ಪವರ್ ತೋರಿಸಲ್ಲ, BP DP ಆಫ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಹೇಳೋದು, ಶಿಸ್ತಿದ್ರೆ ಸುಸ್ತಾಗಲ್ಲ, ಶಿಸ್ತಿಲ್ದೆ ಹೋದರೆ ದೇವ್ರು ಕೂಡ ಅಷ್ಟು ಅನ್ನಲ್ಲ. ಏನ್ರಿ ಇದು ಆಶ್ಚರ್ಯ? ಖುಷಿ ಪಡ್ಬೇಕಾ ಪಡಬಾರ್ದು ಅದು ಗೊತ್ತಾಗ್ತಾ ಇಲ್ಲ ಗಿರಿ. ಡಾಕ್ಟ್ರೇ, ಹೇಗಿದೆಲ್ಲ? ಶಿವ ಅವರೇ, ನನಗೂ ಗೊತ್ತಾಗ್ತಾ ಇಲ್ಲ. ಇದು ಪವಾಡನೇ. ಕರ್ನಲ್ ಕೆಂಪಯ್ಯನವರೇ, ನಿಮ್ಮ ಡಯಟ್ ಪ್ಲಾನ್ನ ನನಗೂ ಕೊಡಿ. ಇತ್ತೀಚೆಗೆ BP ಶುಗರು ನನಗೂ ಸ್ವಲ್ಪ ಶುರು ಆಗ್ತಾ ಇದೆ. ಡಾಕ್ಟ್ರೇ, ನನ್ನ ಜೊತೆ ಟ್ರೈನಿಂಗ್ ಬನ್ನಿ,
ಎಲ್ಲ ಸರಿ ಹೋಗುತ್ತೆ. ಒಟ್ನಲ್ಲಿ ನಾನು ಟೆಸ್ಟ್ ಮಾಡಿ ಒಳ್ಳೆ ಮಾತಾಡಿದಿರಿ, ಖುಷಿಯಾಗಿದೆ. ಐ ಆಮ್ ವೆರಿ ಹ್ಯಾಪಿ ಖುಷಿಯಾಗಿದೆ. ಥ್ಯಾಂಕ್ ಯು. ಎಂಜಾಯ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಅಟೆನ್ಷನ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಥ್ಯಾಂಕ್ ಯು ಕರ್ನಲ್ ಸರ್. ಶಿವರೇ, ನನಗೆ ಫೀಸ್ ಏನು ಬೇಡ, ಈ ಗೋಲ್ ಚೈನೇ ಸಾಕು. ಡಾಕ್ಟ್ರೆ ಇರಿ 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 ಇರಿ, ನಮ್ಮಪ್ಪ ಗೊತ್ತಿಲ್ಲದೆ ಇರೋರಿಗೆ ಸೈನೇ ಕೊಡಲ್ಲ. ಇನ್ನು ಚೈನ್ ಕೊಡ್ತಾರ? ಇದು ರೋಲ್ಡ್ ಗೋಲ್ಡ್, 20 ರೂಪಾಯಿ ಕೂಡ ಬೆಲೆ ಬಾಳಲ್ಲ. ಹೌದಾ? ಹಾಗಾದ್ರೆ ನನಗೆ ಬೇಡ, ನನ್ನ ಫೀಸ್ ಕೊಡಿ. ಥ್ಯಾಂಕ್ ಯು. ನಾನು ಬರ್ತೀನಿ. ರೀ ಏನ್ರಿ ಇದು? BP ಶುಗರ್ ಎಲ್ಲ ಹೇಗ್ರಿ ಹೋಗ್ಬಿಡುತ್ತೆ? ಇದೆಲ್ಲ ವಾಸಿ ಆಗುವಂತ ಕಾಯಿಲೆ ಅಲ್ಲ, ಬೇಕಾದ್ರೆ ಕಂಟ್ರೋಲಲ್ಲಿ ಇಡ್ಬೋದು ಅಂತ ಹೇಳಿದ್ರು. ಈಗ ಇವ್ರು ಹೇಳ್ತಾ ಇರೋದು ಕೇಳಿದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ಲ. ನನಗೂ ನಂಬಕ್ಕಾಗ್ತಾ ಇಲ್ಲ ಗಿರಿ, ಅದೇ ಪ್ರಶ್ನೆ ಆಗಿರೋದು. ಹೋಗ್ಲಿ ಬಿಡು, ಏನೂ ಇಲ್ಲ ಅಂತ ಬಂತಲ್ಲ, ಅದಕ್ಕೆ ಖುಷಿ ಪಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವ್ವ ತಾಯಿ, ಈ ಕಣ್ಣಿಲ್ದಿರೋ ಕುರುಡಿಗೆ ತಣ್ಣಗೆ ನೆರಳು ಕೊಟ್ಟಂಗೆ ನನ್ನ ಮಗಳಿಗೂ ಒಳ್ಳೆ ಹುಡುಗನ್ ತೋರಿಸು ತಾಯಿ. ಅವಳು ಬಾಳು ಈ ಹೂವಿನಂಗೆ ಸಂದಾಕಿರ್ಬೇಕು. ಯಾರು? ಓ ನೀನಾ? ನನಗೆ ಕಣ್ ಕಾಣಕ್ಕಿಲ್ವಾ ಅಂತ ಕೇಳ್ತಿದ್ಯೇನಪ್ಪ? ಹ್ಞೂ ಕಣ್ಮಗ, ನನಗೆ ಕಣ್ ಕಾಣಿಸಕ್ಕಿಲ್ಲ. ಆ ದೇವರು ನನಗೆಲ್ಲ ಕೊಟ್ಟು ಈ ಕಣ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಮಗ. ಓ, ನನಗೆ ಮಾತು ಬರಕ್ಕಿಲ್ಲ, ನಿಮಗೆ ಕಣ್ ಕಾಣಕ್ಕಿಲ್ಲ ಅಂತ ಹೇಳ್ತಾ ಇದೀಯನಪ್ಪ. ಬೇಸರ ಮಾಡ್ಕೋಬೇಡಪ್ಪ, ಆ ದೇವ್ರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಒಳ್ಳೇದು ಕೊಟ್ಟೆ ಕೊಡ್ತಾನೆ. ಅಂದ್ಹಾಗೆ ನಿನ್ ಹೆಸರೇನು? ಓ, ದೇವ್ರ ಹೆಸರಾ? ಓ, ಗೋವಿಂದನಾ? ಹೋದ್ರೋಗ್ಲಿ ಬಿಡಪ್ಪ, ನನಗೆ ಕಣ್ ಕಾಣಕ್ಕಿಲ್ಲ, ನಿನ್ಗೆ ಮಾತು ಬರಕ್ಕಿಲ್ಲ. ಚೆಲ್ವಿ ಬಂದ್ಮೇಕೆ ಅವಳನ್ನ ಕೇಳಿ ತಿಳ್ಕತೀನಿ. ಅವೋ, ನಿಂಗೆ ಮಾತಾಡಕ್ ಬೇರೆ ಯಾರು ಸಿಗ್ಲಿಲ್ವಾ? ಇಂಥವ್ರ ಹತ್ರ ನಿಂದೇನ್ ಮಾತು? ಚೆಲ್ವಿ, ಪಾಪ ಅವನಿಗೆ ಮಾತಾಡಕ್ ಬರಕ್ಕಿಲ್ಲ ಕಣವ. ನಂಗೆ ಗೊತ್ತು, ಮಾತಾಡಕ್ ಬರಕ್ಕಿಲ್ಲ. ಹುಡುಗಿರ್ನ ಗುರಾಯಿಸ್ಕೊಂಡ್ ನೋಡಕ್ ಮಾತ್ರ ಬರೋದು. ಚೆಲ್ವಿ, ಪಾಪ ಅವನಂತವನಲ್ಲ ಕಣವ. ಅಯ್ಯ, ನೀನ್ ಸುಮ್ನಿವ. ಇಂಥವ್ರನ್ನ ನಾನು ಎಷ್ಟ್ ಜನ ನೋಡಿಲ್ಲ. ಅನುಕಂಪ ತೋರ್ಸೋ ನೆಪ್ದಾಗೆ ನಮ್ಮೇಲೆ ಕಣ್ಣಾಕ್ತಾರೆ. ಇಂಥವ್ರನ್ನ ಅಂಗಡಿ ಹತ್ರ ಬಿಡ್ಕೊಳ್ಳೋದು ತಪ್ಪು. ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು. ಚೆಲ್ವಿ, ಚೆಲ್ವಿ, ಹಂಗೆಲ್ಲ ಬೈಬೇಡ ಕಣವ. ಒಬ್ಬರ ಬಗ್ಗೆ ತಿಳ್ಕೊಳ್ಳದೆ ಹಂಗೆಲ್ಲ ಮಾತಾಡಬಾರ್ದು. ಅಂತವ್ರ ಬಗ್ಗೆ ತಿಳ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ. ಇನ್ನೊಂದ್ಸಲ ನೀನೇನಾದ್ರೂ ಅವನ ಹತ್ರ ಮಾತಾಡೋದನ್ನ ನಾನು ನೋಡಿದ್ರೆ ನಿನ್ನೂ ಅಂಗಡಿ ಕರ್ಕೊಂಡ್ ಬರಕ್ಕಿಲ್ಲ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಅಳಿಯಂದ್ರ ಮನೆಗೆ ಎಷ್ಟು ದೊಡ್ಡದಾಗಿದೆ ಅಲ್ವಾ? ನಮ್ ಜಾನು ಖುಷಿಯಾಗಿದ್ದಾಳಲ್ಲ, ಅಷ್ಟು ಸಾಕು. ಹೌದು ರೀ, ಇವತ್ ಮಧ್ಯಾಹ್ನ ಅವಳು ಕಾಲ್ ಮಾಡಿದ್ಲು. ಅಡಿಗೆ ಹೇಗ್ ಮಾಡೋದು ಅಂತ ನನ್ನ ಹತ್ರನೇ ಹೇಳಿಸ್ಕೊಂಡ್ಲು. ಅಳಿಯಂದ್ರಿಗೆ ಇಷ್ಟ ಆಗೋ ತರ ಅಡಿಗೆನೂ ಮಾಡಿದ್ಲು. ಓಹೋ, ಹೆಣ್ಮಕ್ಳಿಗೆ ಎಷ್ಟು ಬೇಗ ಜವಾಬ್ದಾರಿ ಬಂದ್ಬಿಡುತ್ತಲ್ವಾ? ನಮ್ ಜಾನು ನೆನ್ನೆ ಮೊನ್ನೆ ಪುಟ್ಟ ಮಗು ಹಾಗೆ ಇಲ್ಲೆಲ್ಲ ಓಡಾಡ್ಕೊಂಡಿದ್ದವಳು ಇವತ್ತು ಅವಳೇ ಒಂದು ಮನೆ ನಿಭಾಯಿಸಂಗ್ ಆಗೋಗ್ಬಿಟ್ಲು. ಹೆಣ್ಮಕ್ಳ ಹಾಗೆ ರೀ, ಮದ್ವೆ ಆದ್ಮೇಲೆ ಜವಾಬ್ದಾರಿ ಬಂದ್ಬಿಡತ್ತೆ. ಇದಕ್ಕೆಲ್ಲ ನೀನೇ ಕಾರಣ ಲಕ್ಷ್ಮಿ. ನೀನು ನಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ಕೊಟ್ಟಿರೋ ಬುದ್ಧಿಯಿಂದ ಅವರು ಇಲ್ಲಿ ತನಕ ಬಂದಿದ್ದಾರೆ. ಈ ಮನೆ ಇಷ್ಟು ಅಚ್ಚುಕಟ್ಟ ನಡೀತಾ ಇದೆ ಅಂದ್ರೆ ನೀನೇ ಕಾರಣ ಲಕ್ಷ್ಮಿ. ನನ್ನಿಂದ ಏನೂ ಇಲ್ಲ ರೀ. ನಿಮ್ ಪ್ರೀತಿ, ಅತ್ತೆ ಆಶೀರ್ವಾದ ಇಲ್ದೇ ಇದ್ರೆ ಏನೂ ಆಗ್ತಿರ್ಲಿಲ್ಲ. ದೇವ್ರೆಲ್ಲ ಒಳ್ಳೇದ್ ಮಾಡ್ತಾ ಇದ್ದಾನೆ. ಜಾನ್ವಿಗೆ ಒಳ್ಳೆ ಕಡೆ ಮದ್ವೆ ಆಯ್ತು. ವೆಂಕಿಗೆ ಒಂದ್ ಒಳ್ಳೆ ಕೆಲ್ಸ ಸಿಕ್ತು. ನಮ್ ಭಾವನಂಗೂ ಹೀಗೆ ಒಳ್ಳೆ ಕಡೆ ಮದ್ವೆ ಆಗ್ಬಿಟ್ರೆ ಸಾಕು. ಅಮ್ಮ, ನನ್ನ ವಿಷಯ ಬಿಡಿ. ಜಾನು ಖುಷಿಯಾಗಿದ್ದಾಳೆ, ನಾನು ಖುಷಿಯಾಗಿದ್ದೀನಿ. ನೀವು ಖುಷಿಯಾಗಿರಿ. ಖುಷಿ, ಹೋಗೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲೇ ಕಾಳಿ, ಏ ಕತ್ತೆ, ಎದೆಲ್ಲ ಮೇಕೆ ಈ ಮೇಸನ್ ಯಾಕಲ ಮನೆ ಕರ್ಕೊಂಬಂದೆ? ಮೊದ್ಲು ಎಬ್ಸು. ಏಯ್, ನೀನ್ ಎಬ್ಬಿಸ್ಲೇ ಇಲ್ಲ ನಾನೇ ಎಬ್ಬಿಸ್ಲಾ? ಆಗೋ ಮೊದಲನೇ ಗಿತ್ತ ಮೇಷ್ಟು ಪಾಡ್ಕೊಂಡವ್ರೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು. ಮೇಷ್ಟ್ರೆ, ಮೇಷ್ಟ್ರೆ ಹೇಳಿ ಬೇಕೆ? ಆಯ್ತಿರಾಕೋ, ನಾನೇ ಎಬ್ಬಿಸ್ತೀನಿ. ಮೇಸ್ಟ್ರೆ, ಅಕ್ಕ ಎದೊಳಗೆ ಕೇಳ್ತಾವಳೆ, ಎದೊಳಿ ಮೇಸ್ಟ್ರೆ. ಮೇಷ್ಟ್ರೆ ಇರಾಕೋ, ಎದೊಳಿ ಮೇಸ್ಟ್ರೆ. ಮೇಷ್ಟ್ರೆ, ಇವನ್ಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವಾ? ಕುಡಿಯೋದಲ್ಲದೆ ಇಲ್ಲಿ ಬಂದು ಮಲಗಿದ್ದೀರಲ್ಲ. ನಾನು ಯಾಕೆ ಇಲ್ಲಿಗೆ ಬಂದೆ? ಯಾಕೋ ಯಾಕೆ ಹಿಂಗೆ ಗೊತ್ತಾರ ಹಿಂಗೆ ಹೋಗಾಡ್ತಿದ್ಯಾ? ಈಗ ಮೇಸ್ಟ್ರು ಇಲ್ಲಿ ಬಂದಿದ್ದಕ್ಕೆ ಏನಾಗೋಯ್ತು? ಮನೆಗೆ ಬಂದಿರೋ ಅತಿಥಿ ನಿಂಗೆ ನೋಡ್ಕೊಳ್ಳೋದು? ಅದೇನೋ ಹೇಳ್ತಾರಲ್ಲ, ದಡ್ಡನ್ಗೆ ಹಗಲ್ ಕಡಿಯಲ್ಲ, ಬುದ್ಧಿವಂತರ್ಗೆ ರಾತ್ರಿ ಸಾಗಲ್ಲ ಅಂತ. ರಾತ್ರಿ ಅದ ಕುಡ್ಕೊಂಬರೋ ನಿನಗೆ ಏನ್ ನಡೀತಾ ಇದೆ ಅಂತ ಹೆಂಗ್ ಗೊತ್ತಾಗ್ಬೇಕು? ಮೇಷ್ಟ್ರೆ, ಮೊದಲು ಮಖ ತೊಳ್ಕೊಂಡು ಮನೆ ಕಡೆಗೆ ಹೋಗಿ. ಮನೆಗೆ ಬಂದು ಅತಿಥಿಗೆ ತಿಂಡಿ ಕೊಡ್ದನ್ನ ಕಳಿಸ್ತಾರೆ. ಅತಿಥಿ ಸತ್ಕಾರನ ನಿನ್ನಿಂದ ಕಲಿಬೇಕಿಲ್ಲ ನಾನು. ಮೇಷ್ಟ್ರೆ, ನಿಮ್ಮಮ್ಮನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರೆ. ಹೌದು, ನಿನ್ನೆ ರಾತ್ರಿ ಬಾವ ಏನೋ ಕಾಲ್ ಮಾಡಿದ್ರು, ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ. ನಾನು ಈಗಲೇ ಹೋಗಿ ನೋಡ್ತೀನಿ. ಸರಿ, ಆಯ್ತಾಯ್ತು.
ಮಕ ತಳ್ಕೊಂಡು ಬನ್ನಿ, ಕಾಪಿ ಕೊಟ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋರಂತೆ. ಇಲ್ಲ, ನಾನು ಈಗಲೇ ಹೋಗ್ತೀನಿ. ಅಯ್ಯೋ ಮೇಟ್ರೆ, ಇಷ್ಟೊಂದು ಅರ್ಜೆಂಟ್ ಪಡ್ಕೊಂಡು ಹೋಗ ಅಂಥದ್ದು ಏನೈತೆ? ಮವ ಸಾನ ಹಾಕಿದ್ದು ದಿಟಾನೆಯ, ಅದಕ್ಕೆ ಪೊಲೀಸರು ಎಳ್ಕೊಂಡು ಹೋಗಿರೋದು. ಇದರಲ್ಲಿ ಇಷ್ಟೊಂದು ಅರ್ಜೆಂಟ್ ಪಡ್ಕೊಂಡು ಹೋಗೋ ಅಂಥದ್ದು ಏನೈತೆ? ನಮ್ಮ ಅಮ್ಮನ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ, ನಾನು ಸುಮ್ಮನೆ ಇರಲ್ಲ. ಆಯ್ತು, ಅವಂದ್ರ ಬಗ್ಗೆ ಮಾತಾಡಿದಾಗ ಮಕ್ಳಿಗೆ ಕೋಪ ಬರೋದು ಸಹಜನೆಯ. ಅದು ನನ್ನ ತಪ್ಪು ಅಂತ ಹೇಳೋಕ್ಕಿಲ್ಲ. ಆದರೆ ದಿಟ ಏನು ಅಂತಂದರೆ ನಿಮ್ಮ ಅವ್ವನೆಯ ಸಾನಂಗೆ ಹಾಕಿದ್ದು. ಈಗಲಾರು ಅರ್ಥ ಮಾಡ್ಕೊಳ್ಳಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಸಹನ, ನಿಮ್ಮನ್ನು ಯಾಕೆ ಬೇಡ ಅಂತ ಹೇಳಿದ್ಲು ಅಂತ. ಮುಚ್ಚಲ ಬಾಯಿ. ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಿದ್ರೆ ಎಲ್ರೂ ಮುಂದೆ ತಾಳಿ ಕಿತ್ ಬಿಸಾಕ್ತಿರ್ಲಿಲ್ಲ ಅವಳು. ಅವಳ ಉದ್ದೇಶ ಅಮ್ಮ ಮಗನ ದೂರ ಮಾಡೋದು, ತಿಳ್ಕೊ. ಅದು ಸುಮ್ಕೆ ಸಮೀರ್ ತಕ್ಕನಂಗೆ ಮಾತಾಡಬೇಡ. ಮೇಸ್ಟ್ರೆ, ಇವನ್ ವಿಷಯ ಬಿಡಿ. ನೀವಿಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಸಮಯ ಕಳೀತಿದ್ರೆ ಅಲ್ಲಿ ನಿಮ್ಮ ಅಮ್ಮನ ಪೊಲೀಸರು ರುಬ್ತಾ ಇರ್ತಾರೆ. ಮೊದಲು ನಡೀರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಬಾಲಾ, ಏನ್ ಗಾಡಿ ಕ್ಲೀನ್ ಮಾಡ್ತಿದ್ಯಾ? ಇಲ್ಲ, ಕಾರ್ ತೊಳಿತಾ ಇದ್ದೀನಿ. ಕಿಂಡಲ್ಲ ಶುರು ಮಾಡಿದವ್ರು ಯಾರು? ಇತ್ತೀಚೆಗೆ ನೀನು ತುಂಬಾ ಬದಲಾಗಿದ್ಯಾ. ಏನೇ ಕೇಳಿದ್ರು ಎಲ್ಲದಕ್ಕೂ ಉಲ್ಟಾ ಮಾತಾಡ್ತೀಯ. ಬದಲಾವಣೆ ಒಂದೇ ಶಾಶ್ವತ ಅಂತಾರೆ. ಹಾಗೆ ಕಾಲಕ್ಕೆ ಪ್ರಕೃತಿನೇ ಬದಲಾಗತ್ತಂತೆ, ಇನ್ನು ಮನುಷ್ಯ ಯಾವ ಲೆಕ್ಕ ಅಂತ. ಆದ್ರೆ ನೀನ್ ಯಾವತ್ತೂ ಬದಲಾಗಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಏನಕ್ಕೆ ಇಲ್ಲಿಗೆ ಬಂದಿದ್ಯಾ ಅದನ್ನು ಹೇಳು. ನೀನು ಆ ರುಕ್ಕುನ್ ಮದ್ವೆ ಆಗ್ತಿದ್ಯಾ? ಹೌದು. ಅವಾಗೆಲ್ಲ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆ ಪ್ರೀತಿ ಮಾತುಗಳೆಲ್ಲ ಸುಳ್ಳ? ಅಂದಿದ್ದೆ, ಆದರೆ ಈಗ ಅದು ಭ್ರಮೆ ಅಂತ ಅರಿವಾಗಿದೆ. ಪ್ರೀತಿ ಅಂದರೆ ಸಿಗದೇ ಇರೋರ ಹಿಂದೆ ಹೋಗಿ ಚೀತು ಅನ್ಸ್ಕೊಳ್ಳೋದಲ್ಲ. ಸಿಕ್ಕಿರೋ ಪ್ರೀತಿನ ಒಪ್ಪಿ ಅಪ್ಪಿ ಎದೆಗೆ ಅಪ್ಕೊಳ್ಳೋದು. ನಾನೀಗ ಮಾಡ್ತಿರೋದು ಅದನ್ನೇ. ಅಂದ್ರೆ ನಿನಗೆ ನನಗಿಂತ ರುಕ್ಕುನೇ ಹೆಚ್ಚ? ಛೇ, ನೀನು ಯಾಕೆ ಅವಳಿಗೆ ಕಂಪೇರ್ ಮಾಡ್ಕೋತಿದ್ಯಾ? ನಿನಗೂ ಅವಳಿಗೂ ಹೋಲ್ಕೆನೇ ಇಲ್ಲ. ನೀನ್ ನನಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಖಂಡಿತ ಇಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ಮಾತಾಡ್ಸೋ ಇಂಟ್ರೆಸ್ಟೇ ಇಲ್ಲ ನನಗೆ. ಬಾಲ, ನನ್ನ ಮದುವೆ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟು? ನಾವಿಬ್ರು ಗಂಡ ಹೆಂಡ್ತೀನಿ ಅಲ್ಲ. ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕಾಗ್ಲಿ ನೈತಿಕತೆ ಆಗಲಿ ನಿನಗಿಲ್ವೇ ಇಲ್ಲ. ಹೌದು, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆದರೆ ನನ್ನ ಪ್ರಾಣ ಅಂತ ಅನ್ಕೊಂಡ ಮಗುನ ನೀನು ಅವತ್ತೇ ನಿನ್ನ ಮೇಲೆ ಅಸಹ್ಯ ಬಂದಿದ್ದು ನನಗೆ. ಮತ್ತೊಂದ್ಸಲ ಈ ಥರ ವಿಚಾರಗಳನ್ನೆಲ್ಲ ಮಾತಾಡೋದಕ್ಕೆ ನನ್ನ ಹತ್ರ ಬರಬೇಡ. ರುಕ್ಕು ಬೇಜಾರು ಮಾಡ್ಕೊತ. ಅವಳಿಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಪ್ಲೀಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೋ ತಾವು? ನಾವು ಓಟ ಹಾಕಿ ಬಂದಿರೋರು ನೀವು. ನೀವ್ಯಾರೋ?
ಯಾರು ಬೇಕಿತ್ತು? ಓಹೋಹೋ, ದೊಡ್ಡೋರ್ ಮುಂದೆ ಹೀಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋತಾರ? ಸಾರಿ ಆಂಟಿ, ನಾನು ಬಡ್ಡಿ ಬಂಗಾರಮ್ಮ ಕ್ಯಾರೆಕ್ಟರ್ ಅಲ್ಲಿರುವಾಗ ಕ್ಯಾರೆಕ್ಟರ್ ತರಾನೇ ನಡ್ಕೋಬೇಕು ಅಂತ ನಮ್ಮ ಡ್ರಾಮಾ ಸ್ಕೂಲಲ್ಲಿ ರವಿಚಂದ್ರನ್ ಸರ್ ಹೇಳ್ಕೊಟ್ಟಿದ್ದಾರೆ. ನೀವ್ ಯಾರು ಅಂತ ಹೇಳಲೇ ಇಲ್ಲ. ನಿಮ್ಮನ್ನ ಮುಂಚೆ ಎಲ್ಲೂ ನೋಡಿಲ್ಲ. ಓ, ಮಿಸ್ ಆಗಿ ಬಂದ್ರಾ? ನಾನು ಸೀತನ್ ನೋಡೋದಕ್ಕೆ ಬಂದೆ. ಅವ್ರ ಮನೆಗೆ ಹೋಗ್ಬೇಕು. ಸೀತಮ್ಮನ ಮನೆ ಅಂದ್ರೆ ನಮ್ಮ ಮನೆ. ಬನ್ನಿ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಏನ್ ಗೊತ್ತಾ, ನಾನು ಬಡ್ಡಿ ಬಂಗಾರ ಅಮ್ಮನ್ ತರ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ದೀನಿ. ಆದ್ರೆ ನೀವು ನೋಡಕ್ಕೆ ರಿಯಲ್ ಆಗಿ ಬಡ್ಡಿ ಬಂಗಾರ ಅಮ್ಮನ್ ತರಾನೇ ಇದ್ದೀರಾ. ನಾನು ರಿಯಲ್ ಲೈಫಲ್ಲಿ ಸಿಹಿ, SIHI, Yours Capital. I know the spelling. Oh, very good. ಓಯ್, ನೀವೆಲ್ಲರೂ ಆಟ ಆಡ್ಕೊಂತೀರೋ? ನೀವು ಬನ್ನಿ. ಇದೇ ನಮ್ಮ ಮನೆ. ನಿನ್ ಮನೆ ಅಲ್ಲ, ಸೀತಾ ಮನೆ ಯಾವುದು? ಸೀತಮ್ಮನ್ ಮನೆ ಅಂದ್ರೆ ನನ್ ಮನೆ, ನನ್ ಮನೆ ಅಂದ್ರೆ ಸೀತಮ್ಮನ್ ಮನೆ. ಓ, ನೀವ್ ಸೀತಮ್ಮ ಎಲ್ಲಿ ಅಂತ ಕೇಳ್ತಿದ್ದೀರಾ? ಸಮ್ಮರ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ನಾನು ಸೀತಮ್ಮನ್ಗೆ ಸೀತಮ್ಮ ಸೀತಮ್ಮ ಅಂತ ಸತಾಯಿಸ್ತಿರ್ತೀನಿ. ನಾನು ಡ್ರಾಯಿಂಗ್ ಅಲ್ಲೇ ಬಿಸಿ ಇರ್ಬೇಕು ಅಂತ ಸೀತಮ್ಮ ಸ್ಕೆಚ್ ಪೆನ್ ತರಕ್ ಹೋಗಿದ್ದಾಳೆ. ನೀವು ಒಳಗಡೆ ಬನ್ನಿ. ಈ ಹುಡುಗಿ ಯಾಕೆ ಸೀತಾನ ಸೀತಮ್ಮ ಸೀತಮ್ಮ ಅಂತಿದ್ದಾಳೆ? ಇವಳು ಆ ಸೀತಾಗೇನಾಗ್ಬೇಕು? ಕೂತ್ಕೊಳ್ಳಿ, ಕುಡಿ, ನೀರು ತಗೊಂಡು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಡಿ ಮನೇಲಿ ಎಲ್ರಿಗೂ ಸ್ವೀಟ್ ಹಂಚ್ಬಿಡು. ಸ್ವೀಟ್ಸಾ? ವೈ ಮಾಮ್, ಎನಿಥಿಂಗ್ ಸ್ಪೆಷಲ್? ತುಂಬಾ ಸ್ಪೆಷಲ್ ಇದೆ. ಮಗಳು ಮುಖಾನೇ ನೋಡೋಕೆ ಇಷ್ಟಪಡದೆ ಇರೋ ವೀರು ಮಗಳು ತಂದ್ಕೊಟ್ಟಿರೋ ನೀರು ಕುಡ್ದಿದ್ದಾನಲ್ಲ, ಇದಕ್ಕಿಂತ ವಿಶೇಷ ಬೇಕಿದೆಯಾ ಹೇಳು? ಅಕ್ಕ, ಆ ಸಮಯದಲ್ಲಿ ಮನೆ ಕೆಲಸದವಳು ನನಗೆ ನೀರು ಕೊಟ್ಟಿದ್ರು, ಕುಡಿತಾ ಇದ್ದೆ. ಇದರಲ್ಲಿ ವ್ಯತ್ಯಾಸನೂ ಏನೂ ಇಲ್ಲ, ವಿಶೇಷನೂ ಏನೂ ಇಲ್ಲ. ನಮ್ಮಪ್ಪ ನನ್ನ ಕೈಯಿಂದ ಮೊದಲನೇ ಸಲ ಸುಬ್ಬು, ಏ ಸುಬ್ಬು, ಏನಾಯ್ತು ಮೇಡಮ್? ಸುಬ್ಬು, ಥ್ಯಾಂಕ್ಸ್ ಕಣ. ಥ್ಯಾಂಕ್ಸಾ? ನಾನೇನ್ ಮಾಡಿದೆ? ನೀ ಏನು ಮಾಡದೆ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವತ್ತು ನಾನು ಅಪ್ಪನ ಆಶೀರ್ವಾದ ತಗೊಳಕ್ ಹೋದಾಗ ಅಡ್ಡ ಬಂದು ಎಲ್ಲ ಹಾಳು ಮಾಡಿ. ಮೇಡಮ್, ಕ್ಯಾಪ್ ಇಲ್ಲೇ ಇದೆ. ಆದ್ರೆ ಇವತ್ತು ನಾನು ಅಪ್ಪನ್ ನೀರ್ ಕೊಡಕ್ ಹೋದಾಗ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಅಲ್ವಾ, ಅದಕ್ಕೆ ಗುಡ್ ಕಿಬಿಡ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಈಗ ಏನ್ ಬರಬೇಕು ಕೇಳು? ತಥಾಸ್ತು ಅಂತ. ನೀವು ಖುಷಿಯಾಗಿದ್ದೀರಲ್ವಾ, ಅಷ್ಟೇ ಸಾಕು ಮೇಡಮ್. ನಮ್ಮ ಅಪ್ಪ
ನನಗೆ ಹತ್ರ ಆಗ್ತಿದ್ದಾರೆ. ಅದಕ್ಕೆ ಇನ್ಮೇಲೆ ನಾನು ಯಾವಾಗಲೂ ಖುಷಿಯಾಗಿ ಇರ್ತೀನಿ. ಅದಕ್ಕೆ ನಿನ್ ರೆಕಮೆಂಡೇಶನ್ ಏನ್ ಬೇಕಾಗಿಲ್ಲ ನನಗೆ. ಹೋಗು ನಿನ್ ಕೆಲಸ ನೋಡ್ಕೊ. ಸರಿ ಮೇಡಮ್. ದೇವ್ರೆ, ಮುಂದೆ ಬರೋ ಎಲ್ಲಾ ದಿನಗಳು ಇವತ್ತಿನ ಹಾಗೆ ಖುಷಿಯಾಗೇ ಇರ್ಲಿ. ಪ್ಲೀಸ್ 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 ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಬೇಜಾರಲ್ಲಿದ್ದೀರಾ? ಚೆಕ್ ತುಳಸಿವ್ರೆ, ಅವತ್ತು ಅನಾಥಾಶ್ರಮದವರು ಮನೆಗೆ ಬಂದಿದ್ದಾರಲ್ಲ, ಅವರಿಗೆ ಚೆಕ್ ತಗೊಂಡೋಗಿ ಕೊಟ್ಟೆ, ಅವರು ತಗೊಳ್ಳಿಲ್ಲ. ಯಾಕೆ ಮಾಧವ್ ಅವರೇ? ಯಾಕೂ ಇಲ್ಲ, ಆ ವಿಷಯ ಬಿಡಿ. ನನಗೆ ಗೊತ್ತು, ನಾನು ಅವತ್ತು ಅವ್ರನ್ನ ಹಾಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ಲ ಅಲ್ವಾ? ಹೌದು ತುಳಸಿಯವ್ರೆ, ಅವರು ಅದನ್ನು ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವ್ರ ಆಶ್ರಮ ನಡೀತಾ ಇದ್ದಿದ್ದೆ ನಮ್ಮ ಮನೆಯಿಂದ ಕೊಡೋ ದುಡ್ಡಿಂದ. ಈಗ ಅವ್ರಿಗೆ ತುಂಬ ಖರ್ಚಿದೆ, ಅವ್ರ ಹತ್ರ ದುಡ್ಡಿಲ್ಲ. ಆದರೂ ಯಾಕೋ ನಾವು ಕೊಟ್ಟರು ಅವರು ತಗೊಳಕ್ಕೆ ರೆಡಿ ಇಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿಂತೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ನನ್ನ ಫ್ರೆಂಡ್ಸ್ ಕಡೆಯಿಂದನಾದರೂ ಅವರಿಗೆ ಹೆಲ್ಪ್ ಮಾಡಿಸ್ತೀನಿ. ನನ್ನಿಂದ ಇಷ್ಟೊಂದು ಸಮಸ್ಯೆ ಆಗಿದೆ ಅಲ್ವಾ, ನಾನೇ ಹೇಗಾದರೂ ಮಾಡಿ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಏನಾಗುತ್ತೋ ಆಗಲಿ, ಈ ಚೆಕ್ನ ನಾನೇ ಅವ್ರಿಗೆ ತಲುಪಿಸ್ತೀನಿ. ಪರವಾಗಿಲ್ಲ ತುಳಸಿಯವರೇ, ನೀವು ಅಲ್ಲಿಗೆ ಹೋಗೋದು ಬೇಡ. ನಾನೇ ಹೇಗಾದರೂ ಇನ್ನೊಂದ್ಸಲ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೇನೆ. ನಿಮ್ಮ ಮಾತು ಕೇಳಲಿಲ್ಲ ಅಂದ್ರಲ್ಲ ಮಾಧವ್ ಅವರೇ, ಅವ್ರು ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಬೇಡ ಬೇಡ, ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ. ಯಾಕೆ? ಅಂದರೆ ನಾನೇ ಹೋಗಿ ಬರ್ತೀನಿ ಅಂತ. ನಮಸ್ತೆ. ಏನಿಶಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ. ದಯವಿಟ್ಟು ಈ ಚೆಕ್ ತಗೊನಿ, ನನ್ಗೆ ಕ್ಷಮಿಸಿ. ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮಗೆ ಕಷ್ಟ ಇದೆ ನಿಜ, ಹಾಗಂತ ನಮ್ಮ ಮೇಲೆ ನಂಬಿಕೆ ಇಲ್ಲಿರೋ ಹತ್ರ ನಾವು ದೇಣಿಗೆ ತಗೊಳ್ಳಲ್ಲ. ಕ್ಷಮಿಸಿ. ನೋಡಿ, ನಾನು ಅವತ್ತು ಹಾಗೆ ಮಾತಾಡಬಾರ್ದಾಗಿತ್ತು. ಅವತ್ತಷ್ಟೇ ನನ್ನ ಸೊಸೆ ಅವ್ರ ಮನೆಗೆ ಯಾರೋ ದೇಣಿಗೆ ಕೇಳಕ್ಕೆ ಬಂದಿದ್ರಂತೆ, ಅದು ಸುಳ್ಳಾಗಿತ್ತಂತೆ ಅಂತ ಹೇಳಿದ್ಲು. ಅದೇ ನನ್ನ ತಲೆಯಲ್ಲಿತ್ತು, ಅದಕ್ಕೆ ಹಾಗೆಲ್ಲ ಹೇಳಿಬಿಟ್ಟೆ. ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಖಂಡಿತ. ನನಗೆ ಅವತ್ತು ಆ ಕ್ಷಣದಲ್ಲಿ ಗೊತ್ತಾಗ್ಲಿಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರೋ ಪ್ರಯತ್ನನೇ ಮಾಡ್ತಾ ಇರಲಿಲ್ಲ ಅಲ್ವಾ? ಕೆಲವೊಂದ್ಸಲ ಗೊತ್ತಿಲ್ಲದೆ ತಪ್ಪಾಗತ್ತೆ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ಪರವಾಗಿಲ್ಲ ಬಿಡಿ. ನಾನು ಜಾಸ್ತಿ ಓದ್ಕೊಂಡವಳಲ್ಲ, ಹೊರಗಿನ ಪ್ರಪಂಚದ ಜ್ಞಾನ ಅಷ್ಟಾಗಿಲ್ಲ. ಮಾಧವ್ ಅವ್ರ ಮನೆಗೆ ಬಂದು ತುಂಬ ದಿನ ಆಗಿಲ್ಲ. ಅದು ಅಲ್ಲದೆ ನಿಮ್ಗಳ ಬಗ್ಗೆ ನನಗೆ ಗೊತ್ತೂ ಇರಲಿಲ್ಲ. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ, ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ದಯವಿಟ್ಟು ಕ್ಷಮಿಸಿ. ಆಯ್ತು, ನಿಮ್ಮನ್ನ ನೋಡಿದಾಗಲೇ ಅನ್ಕೊಂಡೆ ನಿಮ್ಮ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತ. ಹಾಗಿದ್ದಾಯ್ತು ಬಿಡಿ, ನಾವು ನಿಮ್ಮನ್ನ ಕ್ಷಮಿಸಿದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಬೇಜಾರಲ್ಲಿದ್ದೀರಾ? ಚೆಕ್ ತುಳಸಿವ್ರೆ, ಅವತ್ತು ಅನಾಥಾಶ್ರಮದವರು ಮನೆಗೆ ಬಂದಿದ್ದಾರಲ್ಲ, ಅವರಿಗೆ ಚೆಕ್ ತಗೊಂಡೋಗಿ ಕೊಟ್ಟೆ, ಅವರು ತಗೊಳ್ಳಿಲ್ಲ. ಯಾಕೆ ಮಾಧವ್ ಅವರೇ? ಯಾಕೂ ಇಲ್ಲ, ಆ ವಿಷಯ ಬಿಡಿ. ನನಗೆ ಗೊತ್ತು, ನಾನು ಅವತ್ತು ಅವ್ರನ್ನ ಹಾಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ಲ ಅಲ್ವಾ? ಹೌದು ತುಳಸಿಯವ್ರೆ, ಅವರು ಅದನ್ನು ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ.
ನಿಜ ಹೇಳ್ಬೇಕಂದ್ರೆ ಅವ್ರ ಆಶ್ರಮ ನಡೀತಾ ಇದ್ದಿದ್ದೆ ನಮ್ಮ ಮನೆಯಿಂದ ಕೊಡೋ ದುಡ್ಡಿಂದ. ಈಗ ಅವ್ರಿಗೆ ತುಂಬ ಖರ್ಚಿದೆ, ಅವ್ರ ಹತ್ರ ದುಡ್ಡಿಲ್ಲ. ಆದರೂ ಯಾಕೋ ನಾವು ಕೊಟ್ಟರು ಅವರು ತಗೊಳಕ್ಕೆ ರೆಡಿ ಇಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿಂತೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ನನ್ನ ಫ್ರೆಂಡ್ಸ್ ಕಡೆಯಿಂದನಾದರೂ ಅವರಿಗೆ ಹೆಲ್ಪ್ ಮಾಡಿಸ್ತೀನಿ. ನನ್ನಿಂದ ಇಷ್ಟೊಂದು ಸಮಸ್ಯೆ ಆಗಿದೆ ಅಲ್ವಾ, ನಾನೇ ಹೇಗಾದರೂ ಮಾಡಿ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಏನಾಗುತ್ತೋ ಆಗಲಿ, ಈ ಚೆಕ್ನ ನಾನೇ ಅವ್ರಿಗೆ ತಲುಪಿಸ್ತೀನಿ. ಪರವಾಗಿಲ್ಲ ತುಳಸಿಯವರೇ, ನೀವು ಅಲ್ಲಿಗೆ ಹೋಗೋದು ಬೇಡ. ನಾನೇ ಹೇಗಾದರೂ ಇನ್ನೊಂದ್ಸಲ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ. ನಿಮ್ಮ ಮಾತು ಕೇಳಲಿಲ್ಲ ಅಂದ್ರಲ್ಲ ಮಾಧವ್ ಅವರೇ, ಅವ್ರು ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಬೇಡ ಬೇಡ, ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ. ಯಾಕೆ? ಅಂದರೆ ನಾನೇ ಹೋಗಿ ಬರ್ತೀನಿ ಅಂತ. ನಮಸ್ತೆ. ಏನಿಶಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ. ದಯವಿಟ್ಟು ಈ ಚೆಕ್ ತಗೊಳ್ಳಿ, ನನ್ಗೆ ಕ್ಷಮಿಸಿ. ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮಗೆ ಕಷ್ಟ ಇದೆ ನಿಜ, ಹಾಗಂತ ನಮ್ಮ ಮೇಲೆ ನಂಬಿಕೆ ಇಲ್ಲಿರೋ ಹತ್ರ ನಾವು ದೇಣಿಗೆ ತಗೊಳ್ಳಲ್ಲ. ಕ್ಷಮಿಸಿ. ನೋಡಿ, ನಾನು ಅವತ್ತು ಹಾಗೆ ಮಾತಾಡಬಾರ್ದಾಗಿತ್ತು. ಅವತ್ತಷ್ಟೇ ನನ್ನ ಸೊಸೆ ಅವ್ರ ಮನೆಗೆ ಯಾರೋ ದೇಣಿಗೆ ಕೇಳಕ್ ಬಂದಿದ್ರಂತೆ, ಅದು ಸುಳ್ಳಾಗಿತ್ತಂತೆ ಅಂತ ಹೇಳಿದ್ಲು. ಅದೇ ನನ್ನ ತಲೆಯಲ್ಲಿತ್ತು, ಅದಕ್ಕೆ ಹಾಗೆಲ್ಲ ಹೇಳ್ಬಿಟ್ಟೆ. ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಖಂಡಿತ. ನನ್ಗೆ ಅವತ್ತು ಆ ಕ್ಷಣದಲ್ಲಿ ಗೊತ್ತಾಗ್ಲಿಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರೋ ಪ್ರಯತ್ನನೇ ಮಾಡ್ತಾ ಇರಲಿಲ್ಲ ಅಲ್ವಾ? ಕೆಲವೊಂದ್ಸಲ ಗೊತ್ತಿಲ್ಲದೆ ತಪ್ಪಾಗತ್ತೆ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ಪರವಾಗಿಲ್ಲ ಬಿಡಿ. ನಾನು ಜಾಸ್ತಿ ಓದ್ಕೊಂಡವಳಲ್ಲ, ಹೊರಗಿನ ಪ್ರಪಂಚದ ಜ್ಞಾನ ಅಷ್ಟಾಗಿಲ್ಲ. ಮಾಧವ್ ಅವ್ರ ಮನೆಗೆ ಬಂದು ತುಂಬ ದಿನ ಆಗಿಲ್ಲ. ಅದು ಅಲ್ಲದೆ ನಿಮ್ಗಳ ಬಗ್ಗೆ ನನಗೆ ಗೊತ್ತೂ ಇರಲಿಲ್ಲ. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ, ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ದಯವಿಟ್ಟು ಕ್ಷಮಿಸಿ. ಆಯ್ತು, ನಿಮ್ಮನ್ನ ನೋಡಿದಾಗಲೇ ಅನ್ಕೊಂಡೆ ನಿಮ್ಮ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತ. ಹಾಗಿದ್ದಾಯ್ತು ಬಿಡಿ, ನಾವು ನಿಮ್ಮನ್ನ ಕ್ಷಮಿಸಿದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.